ಡೆಡ್ಲೈನ್ ಬಾರಿ ದಕ್ಷಿಣ ಕನ್ನಡ ಅಥವಾ ಕೋಸ್ಟಲ್ ಈ ಕಳೆದ ಒಂದು 20 ವರ್ಷದಲ್ಲಿ ದೊಡ್ಡ ನೋವುಗಳ ಬೆತ್ತಾಗಿಲ್ಲ. ನಾವು ಸಣ್ಣವರಿದ್ದಾಗ ನೋಡಿರ್ಬೋದು ಮಾಸ್ ಹೋಮಗಲಭೆ ಮನೆಗಳಿಗೆ ಬೀಚ್ತಾ ಇದ್ರು, ಗೊತ್ತೇ ಹೊಡಿತಾ ಇದ್ರು. ಆದರೆ ಈಗೊಂದು ಕಳೆದ 10 ವರ್ಷಗಳಲ್ಲಿ ಮಂಗಳೂರು ಭಾಗ ಅಥವಾ ಕರಾವಳಿ ಭಾಗದ ಯಾವುದೋ ಒಂದು ಕೊಲೆ ಕಮ್ಯುನಲ್ ಘಟನೆಗಾಗಿರ್ಬೋದು, ಯಾವುದಕ್ಕೆ ಕೊಲೆ ಅಥವಾ ಒಂದು ಅಪರಾಧ ಆದಾಗ ನಾವು ಪತ್ರಿಕೆಗಳು ಪ್ರಿಂಟ್ಗೆ ಕೊಲೆ ಅಂತ ಬರೀತೀವಿ. ಎಲೆಕ್ಟ್ರಾನಿಕ್ ಮೀಡಿಯಾದವರು, ವಿಜುವಲ್ ಮೀಡಿಯಾದವರು ಆರಂಭದಲ್ಲಿ ಅದು ಕೊಲೆ ಅಂತ ಬರುತ್ತೋ ಅದನ್ನು ನೆಕ್ಸ್ಟ್ ಫಾಲೋ ಅಪ್ ಮಾಡುವಾಗ ಭಕ್ತಿ ಊರಿನ ಮಂಗಳೂರು, ಕೋಮುಗಲಭೆಯಲ್ಲಿ ಗಳ್ಳೂರಿಯಲ್ಲಿ ಗದಗಿಸುತ್ತಿರುವ ಕರಾವಳಿ. ಅಂದರೆ ಇದೀಗ ನಿಮ್ಮ ಏನೇಳಿ ಡೆಡ್ಲೈನ್ ಮೀರಿದ ನಂತರದ ಆನಂತರದ ಸೊ ಅನಂತರ ಏನಾಯಿತು, ನಮ್ಮ ಶ್ರೀನಿವಾಸ ಸಿದ್ದಾಜಿ ಅವರೆಲ್ಲ ಸೇರಿ ಗ್ರ್ಯಾಂಡ್ ಮಂಗಳೂರು ಪರಿಸ್ಥಿತಿ ಏನು ಹೊಡ್ತಾ ಬಿದ್ದಿದೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್. ಸೊ ಇದು ಇಸ್ ನಾಟ್ ಕನೆಕ್ಟೆಡ್ ಟು ದ ಡೆಡ್ಲೈನ್. ಇದೊಂಥರ ಇಲ್ಲ ನೀವು ಹೇಳಿದ್ದು ಕರೆಕ್ಟ್. ಕಮಿಷನರ್ ಅವರು ಮಾತಾಡ್ಕೊಂಡು ಕ್ರೈಮಾಗಿ ನೋಡಿ ಅದ್ರಲ್ಲಿ ಯಾವುದೇ ಮಿಕ್ಸ್ ಮಾಡಬೇಕು. ಬಟ್ ಅದರದ್ದು ಆಗ್ತಿರುವಾಗ ಎಲ್ಲೋ ಒಂದು ಕಡೆಗೆ ಎಲ್ಲರೂ ಕೂತು ಹೇಗೆ ಮಾಡಬೇಕು, ಯಾವ ರೀತಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡಬೇಕು ಮಾಡಬೇಕು ಅಂತ ನನ್ನ ಇಲ್ಲ ಕರೆಕ್ಟ್. ನೀವು ಹೇಳ್ತಿರೋದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಭಾರತೀಯ ವಿಜುವಲ್ ಮೀಡಿಯಾದ ಕೆಲವೊಂದು ಲಿಮಿಟೇಷನ್ಸ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಯ ಸಮಾಜ ಯೋಚನೆ ಮಾಡುವ ರೀತಿಯಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ 2 ಹೆಸರುಗಳನ್ನು ಹಾಕಿದರೆ ಸಾಕು, 2 ಹೆಸರನ್ನು ಹಾಕಿದರೆ ಸಾಕು. ಇದು ಕಮ್ಯುನಲ್ ಅಂತ ಹೇಳ್ಕೊಂಡು ನಮ್ಮ ವೀಕ್ಷಕರು ಕೂಡ ಅದನ್ನ ಅದೇ ರೀತಿಯಾಗಿ ತಗೊಳ್ತಾರೆ. ಅಲ್ಲಲ್ಲ, ಅವರು ತಿಳ್ಕೊಳ್ತಾರೆ. ಒಂದು ಇನ್ನೊಂದು, ನಮ್ಮ ಇಲ್ಲಿ ಒಂದು ಡಿಸ್ಕೋರ್ಸ್ ಇದೆಯಲ್ಲ, ನಮ್ಮ ಇಲ್ಲಿಯ ಕಮ್ಯುನಿಕೇಷನ್ ಶೈಲಿ ಹೆಂಗೆ ಆಗಿದೆ ಅಂತ ಹೇಳಿದರೆ, ಕಮ್ಯುನಿಕೇಷನ್ ಶೈಲಿ ಅದು ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಮೆಚುರಿಟಿ ಸ್ಟೇಜ್ಗೆ ಹೋಗಬೇಕಿದೆ. ಈಗ ಭಾರತದ ವಿಜುವಲ್ ಮೀಡಿಯಾ ಇನ್ನೂ ಕೂಡ ಸರಿಯಾಗಿ ಹೇಳಬೇಕಾದ್ರೆ ಒಂದು 20 ವರ್ಷದಲ್ಲಿ ನಡೀತಾ ಇರುವಂಥದ್ದು. 2000 ಇಸವಿಯ ನಂತರ ನಮ್ಮಲ್ಲಿ ವ್ಯಾಪಕವಾಗಿ ನ್ಯೂಸ್ ಚಾನೆಲ್ಗಳು ಬಂದಿರುವಂಥ 20 ವರ್ಷದಲ್ಲಿ ಇರುವಂತಹ ಒಂದು 20-25 ವರ್ಷಗಳ ಯುವಕನ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು ಇದು ಇನ್ನೂ ಕೂಡ ಆ ಸೌಮ್ಯತೆಯ ಕಡೆಗೆ ಬರಲಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಹಳ ಅಬ್ಬರದಿಂದ ನಾವು ಮಾತಾಡಬೇಕು ಅನ್ನುವಂತಹ ಒಂದು ತರಾತುರಿ ಇದೆ. ಇದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದನ್ನು ವಿಜುವಲ್ ಮೀಡಿಯಾದಲ್ಲಿ ಇರುವಂಥ ನಾನಾ ಕಾರಣಗಳು, ಇದಕ್ಕೆ ನಾನಾ ಕಾರಣಗಳು, ನಾನಾ ಒತ್ತಡಗಳಿದೆ. ಆದರೆ ಜವಾಬ್ದಾರಿ ನೀವು ಹೇಳಿದ ನಾನು ಒಪ್ಕೊಳ್ತೀನಿ, ಜವಾಬ್ದಾರಿ ನಮ್ಮದೇ ಇದೆ. ಒನ್ಸ್ ಅಗೇನ್ ಜವಾಬ್ದಾರಿ ನಮ್ಮದೇ ಇದೆ, ವಿಜುವಲ್ ಮೀಡಿಯಾದವ್ರದ್ದೇ ಇದೆ. ನಾವು ಅದನ್ನು ಆ ಸ್ವರೂಪದಲ್ಲಿ ನಾವು ಹೇಳಬೇಕಾಗತ್ತೆ. ಅಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ, ಮಾಡೋದಿಲ್ಲ ಅಂತೇಳಿ ಅಲ್ಲ. ಅಂಥ ಪ್ರಯತ್ನವನ್ನು ಇತ್ತೀಚೆಗೆ ಕೆಲವು ಘಟನೆಗಳಿಗೆ ಕೂತು ನಮ್ಮ ಚಾನಲಲ್ಲೂ ಕೂಡ ನಾವು ಆ ಪ್ರಯತ್ನಗಳನ್ನು ಮಾಡ್ತೀವಿ. ಯಾಕೆ ಅಂತ ಹೇಳಿದರೆ ಸುದ್ದಿಯನ್ನು ಸುದ್ದಿಯಾಗಿ ತೋರಿಸುವಂತಹದ್ದನ್ನು ನಾವು ರೂಢಿಸಬೇಕಾಗಿದೆ. ಅದು ಏನಾಗುತ್ತೆ, ಯಾರೋ ಒಬ್ಬ ಈ ರೀತಿಯಾದಾಗಿ ಮಾಡೋಕ್ಕಾಗೋದಿಲ್ಲ. ಇಡೀ ಸಮಾಜದ ಚಿಂತನೆ ಆ ಸ್ವರೂಪಕ್ಕೆ ಬದಲಾಗಬೇಕು. ಕೇರಳದಲ್ಲಿ ಈ ರೀತಿಯಾಗಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅಲ್ಲಿಯ ಸ್ವರೂಪ ಬೇರೆ ರೀತಿಯಲ್ಲಿದೆ, ಅಲ್ಲಿಯ ಕಮ್ಯುನಿಕೇಷನ್ ಶೈಲಿ ಬೇರೆ ರೀತಿಯಲ್ಲಿದೆ, ಅಲ್ಲಿ ಅವರು ಕಮ್ಯುನಿಕೇಟ್ ಮಾಡ್ತಾ ರೀತಿಯಲ್ಲಿ ಬೇರೆ ಇದೆ. ಆದರೆ ಕರ್ನಾಟಕದಲ್ಲಿ ಅಥವಾ ಹಿಂದಿಯಲ್ಲಿ, ಮರಾಠಿಯಲ್ಲಿ, ಈ ರಾಜ್ಯಗಳಲ್ಲಿ ಆಗುವಂತಹ ಸ್ವರೂಪ ಬೇರೆ ಇದೆ. ಇಲ್ಲಿ ಇರುವಂತಹ ಅದೊಂದು ರೀತಿಯಾದಂತಹ ಕೊರತೆ ಅಥವಾ ನ್ಯೂನ್ಯತೆಯಿಂದ ನಾನು ಹೇಳ್ತೀನಿ. ಆದರೆ ಅದನ್ನು ಸರಿಪಡಿಸ್ಕೊಳ್ಬೇಕು, ಅದು ಜವಾಬ್ದಾರಿ ನಮ್ಮದು. ಅದನ್ನೇ ನಾನು ನಿಮಗೆ ಹೇಳಿದ್ದೆ ಆವಾಗಲೇ, ಜವಾಬ್ದಾರಿ ನಮ್ಮದು. ಅಂತಿಮವಾಗಿ ನಾವುಗಳೇ ಅದನ್ನು ಸುಧಾರಿಸಬೇಕು. ಉತ್ತರದಾಯಿಗಳು ಯಾರು? ಬೇರೆಯವ್ರನ್ನ ಯಾರು ಆಗೋದಿಲ್ಲ. ನಾವು ಬೇರೆ ಯಾರ ತಲೆಗೆ ಕಟ್ಟಕ್ಕಾಗಲ್ಲ, ನಮ್ಮ ಮೇಲೇ ಕಟ್ಕೊಳ್ಬೇಕು ಅದನ್ನು. ಬಟ್ ಅದೊಂದು ಪ್ರಕ್ರಿಯೆ, ಅದು ನಡೆಯುತ್ತೆ. ಅದು 100% ನನಗೆ ವಿಶ್ವಾಸ ಇದೆ, ಅದು ನಡೆಯುತ್ತೆ, ಅದು ಸರಿಯಾಗುತ್ತೆ, ಅದು ಸರಿಯಾಗಲೇಬೇಕಾಗುತ್ತೆ.